ಯಾವುದೇ ಎದೆನೋ ಬಂದ್ರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಫಸ್ಟ್ ಆಫ್ ಆಲ್ ಬೇರೆ ಬೇರೆ ಕಾರಣಗಳಿಂದ ಎದೆನೋ ಬರುತ್ತೆ. ಒಂದು ಕಾಮನ್ನಾಗೆ ಬರುವಂಥದ್ದು ಮಸ್ಕ್ಯುಲರ್ ಪೇನ್, ಮಾಂಸಖಂಡಗಳ ನೋವು. ತುಂಬ ಜನ ಪೇಂಟ್ಗಳಿರ್ತಾರೆ, ನಿಂತ್ಕೊಂಡು ಪೇಂಟ್ ಮಾಡ್ತಿರ್ತಾರೆ, ಅಥವಾ ಹತ್ತೋದು ಇಳಿಯೋದು ಕೆಲಸ ಮಾಡ್ತಿರ್ತಾರೆ, ಅಥವಾ ಜಿಮ್ಮಿಗೆ ಹೋಗಿ ಹೊಸದಾಗಿ ಜಿಮ್ಮಿಗೆ ಸೇರ್ಕೊಂಡಿರ್ತಾರೆ, ಡ್ರೈವಿಂಗ್ ಮಾಡ್ತಿರ್ತಾರೆ. ಅಂಥವ್ರಿಗೆ ಮಾಮೂಲಿಯಾಗಿ ಮಸ್ಕ್ಯುಲರ್ ಪೇನ್ ಬರುತ್ತೆ, ಮಾಂಸಖಂಡಗಳು ಬರುತ್ತೆ. ಆ ಮಾಂಸಖಂಡಗಳು ಹೆಂಗೆ ಗೊತ್ತಾಗತ್ತಪ್ಪ ಅಂದರೆ, ನೀವು ಹಿಂಗೆ ಮುಟ್ಕೊಂಡ್ರೆ ಹಿಂಗೆ ಅಂತೀರ. ಹಾಂ, ಅದರ ಹಾರ್ಟಿಂದ ಹಂಗಲ್ಲ. ಹಾರ್ಟಿಂದು ಸೆಂಟ್ರಲ್ ಚೆಸ್ಟ್ ಪೇನ್ ಬರುತ್ತೆ, ಸೆಂಟ್ರಲ್ ಬರುತ್ತೆ, ಎಡಗಡೆ ಇರುತ್ತೆ, ಎಡಗೈ, ಎಡಗಡೆ ಕಿವಿ, ಕುತ್ತಿಗೆ, ಈ ಕಡೆ ಎಲ್ಲ ಬರುತ್ತೆ. ಅದು ಭಾರಿ ಅಂದರೆ ಭಾರಿ ಜೋರು ನೋವು, ತಡ್ಕೊಳಕ್ಕಾಗಲ್ಲ ನಿಮಗೆ. ಅದು ಹಿಂಗೆ ಮುಟ್ಕೊಂಡ್ರೆ ಮಾಡಿದ್ರೆ ನಿಮಗೆ ಎಲ್ಲೂ ಗೊತ್ತಾಗಲ್ಲ. ನಿಮಗೆ ಒಂದು ಬೆರಳಲ್ಲಿ ತೋರಿಸಿದ್ರೆ ನಾವು ಒಂದು ನೋವು ತೋರಿಸ್ಲಿಕ್ಕೆ ಆಗೋದೇ ಇಲ್ಲ. ಒಂದು ಬೆರಳಲ್ಲಿ ಹಾರ್ಟಿಗೆ ಸಂಬಂಧಪಟ್ಟಿದ್ದು ನೋವು ತೋರಿಸಿ ಅಂದರೆ ಇಲ್ಲೆಲ್ಲ ತೋರಿಸ್ತಿರಲ್ಲ, ಹಂಗೆ ನಿಮಗೆ ತೋರ್ಸೋಕ್ಕಾಗಲ್ಲ. ಹಿಂಗೆ ಇಟ್ಕೊಂಡ್ಬಿಡ್ತಾರೆ, ಸಿಕ್ಕಾಬಿಟ್ಟೆ ನೋವು. ಅದು ಹಾರ್ಟಿಗೆ ಸಂಬಂಧಪಟ್ಟಿದ್ದು ನೋವು. ಇದು ನಿಮಗೆ ಈಗ ನೋವು ಮುಡ್ಕೊಂಡು ನೋಡಿ, ಈಗ ನೋಡೋಣ. ಎಲ್ಲಿ ನೋವು ಇತ್ತು ಮುಡ್ಕೊಂಡು ನೋಡಿ, ಹಿಂಗೆ ಒತ್ತಿ ಜೋರಾಗಿ ಒತ್ತಿ. ನೋವಿದೆಯಾ? ನೋವುತ್ತೆ ತಾನೆ? ಅದೇನದ ಮಾಂಸಖಂಡಗಳು ನೋವು ಅಷ್ಟೇ, ಸಿಂಪಲ್. ಆದರೂ ಯಾವಾಗ ಎದೆನೋ ಬರುತ್ತೆ, ನೀವೀಗ ಬಂದ್ರಲ್ಲ ಆ ಥರ ಪಟ್ಟಂತ ಬಂದು ಒಂದು ಇ ಸಿ ಜಿ ಹಾರ್ಟಿನ ಕನ್ನಡಿ ಇದ್ದಂಗೆ, ಏನೇ ಹಾರ್ಟಿನ ಸಮಸ್ಯೆ ಅದರೊಳಗಡೆ ಇದ್ರೂ ಕ್ಲಿಯರ್ ಕಟ್ಟಾಗಿ ಇ ಸಿ ಜಿಯಲ್ಲಿ ಕಾಣಿಸ್ಬಿಡುತ್ತೆ. ಆವಾಗ ಟ್ರೀಟ್ಮೆಂಟ್ ಬೇಕೋ ಬೇಡ ಅನ್ನೋದು ಡಿಸೈಡ್ ಆಗುತ್ತೆ, ಅಷ್ಟು ಸಿಂಪಲ್. ಇದು ಬಿಟ್ಕೊಂಡ್ರೆ GERD ಅಂತ ಕರಿತೀವಿ, ಗ್ಯಾಸ್ಟ್ರೋ ಇಸೋಫೇಷಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಅಂತೇಳಿ. ಸೆಂಟ್ರಿಗೆ ಉರಿ ಸ್ಟಾರ್ಟ್ ಆಗುತ್ತೆ. ತಿಂದಿದ್ದೆಲ್ಲ ಗಂಟ್ಲಿಗೆ ಬರೋದು, ತೇಗು, ಇದೆಲ್ಲ ಉರಿತಿರುತ್ತೆ. ಹೊಟ್ಟೆ ವಾಕರಿಕೆ, ವಾಂತಿ ಬಂದಂಗೆ ಆಗೋದು, ಅದೆಲ್ಲ ಆಗ್ತಿರುತ್ತೆ. ಅದು ಗ್ಯಾಸ್ಟ್ರಿಕ್ಕಿಗೆ ಸಂಬಂಧಪಟ್ಟಿದ್ದು. ತುಂಬ ಜನ ಹಾರ್ಟಿಂದ ನೋವಿಗೆ ಗ್ಯಾಸ್ಟ್ರಿಕ್ ಅಂದ್ಕೊಂಡ್ಬಿಡ್ತಾರೆ. ಎಷ್ಟೋ ಜನ ಹಾರ್ಟ್ ಅಟ್ಯಾಕಿನ ಪೇನ್ ಇರುತ್ತೆ, ಎದೆ ಉರಿ ಸೆಂಟ್ರಿಗೆ ಇರುತ್ತೆ. ಅವ್ರೇನು ಅನ್ಕೊಂತಾರೆ, ಇಲ್ಲೆಲ್ಲ ಉರಿತಿದೆ ಸಿಕ್ಕಾಬಿಟ್ಟೆ, ನಾವು ಬಹುಶಃ ಗ್ಯಾಸ್ಟ್ರಿಕ್ ಇರ್ಬೋದು ಅಂದ್ಕೊಂಡು ಮೆಡಿಕಲ್ ಶಾಪಿಗೆ ಹೋಗ್ತಾರೆ, ಇಲ್ಲಾಂದರೆ ಹತ್ತಿರದ್ದು ಎಲ್ಲೋ ಸಣ್ಣ ಪುಟ್ಟ ಕ್ಲಿನಿಕ್ಸ್ಗಳಿಗೆ ಹೋಗ್ತಾರೆ. ಅಲ್ಲೂ ಅವ್ರು ಹೇಳಿದ್ದು, ಡಾಕ್ಟ್ರ್ ಹೇಳಿದ್ದು ಫಾಲೋ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ. ಗ್ಯಾಸ್ಟ್ರಿಕ್ ಔಷಧಿ, ಗ್ಯಾಸ್ಟ್ರಿಕ್ ಮಾತ್ರ ನುಂಗ್ತಾರೆ. ಅವರು 2-3 ತಾಸಲ್ಲೇ ಆಗಲೇ ಕಾಂಪ್ಲಿಕೇಶನ್ ಆಗಿಬಿಟ್ಟಿರುತ್ತೆ, ಜೀವಕ್ಕೆ ತೊಂದರೆ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಯಾವುದೇ ಥರದ್ದು ಎದೆ ನೋವು ಇರಲಿ, ಅದನ್ನು ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಒಂದು ಮಸ್ಕ್ಯುಲರ್ ಪೇನ್, ಎರಡನೇದು ಈ ಗ್ಯಾಸ್ಟ್ರಿಕ್ಕಿಂದ ಬರೋವಂಥದ್ದು, ಮೂರನೇದು ಹಾರ್ಟ್ ಅಟ್ಯಾಕ್. ನಾನು ಹಾರ್ಟ್ ಅಟ್ಯಾಕ್ ಅಂತ ಹೇಳಿದಲ್ಲ, ಭಾರೀ ಜೋರು ನೋವು, ಸಿಕ್ಕಾಬಿಟ್ಟೆ. ಆನೆ ಕಾಲು ಹಾಕೊಂಡು ತುಳಿದ್ರೆ ಎಷ್ಟು ನೋವು ಬರುತ್ತೆ, ಆ ಪರಿ ನೋವಿಗೆ ಮೈ ಬರ ಬೇವ್ತಿಬಿಡುತ್ತೆ. ಬಟ್ಟೆ ಹಾಕಿ ಹಿಂಡಬೇಕು, ಅಷ್ಟು ಬೇವ್ತಿರುತ್ತೆ. ಈಗ ನಿಮಗೆ ಮೈ ಬೇವ್ದು ಬಿಸ್ಲಿಗೆ ಬೇವ್ರುತ್ತೆ, ಆ ಬೇವ್ರು ಮತ್ತು ಬೇವ್ರು ಹಾರ್ಟಿಂದು ಅಂತ ಅನ್ಕೊಳಕ್ಕೆ ಹೋಗ್ಬಿಡ್ರಿ. ಆ ಬೇವ್ರು ನೀವು ನೋಡೇ ಇರಲ್ಲ ಲೈಫಲ್ಲಿ, ಅಷ್ಟು ಬೇವ್ರಿರುತ್ತೆ. ಆ ಥರ ಬೇವ್ರು ಹಾರ್ಟಿಂದು. ಅದಕ್ಕೆ ಈ ಥರದ್ದೇನಾದರೂ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಡಾಕ್ಟ್ರಿಗೆ ತೋರಿಸೋದು ಒಳ್ಳೇದು ಅಷ್ಟೇ. ಹಿಂದೆ ಹೇಳಿದ್ದೆ ನಾನು ಇದರಲ್ಲಿ ವಿಡಿಯೋದಲ್ಲಿ, ಆಸ್ಪ್ರಿನ್ ಮಾತ್ರ ನುಂಗಿದ್ರೆ, ಹಾರ್ಟ್ ಅಟ್ಯಾಕ್ ಇರಲಿ, ಹಾರ್ಟ್ ಅಟ್ಯಾಕ್ ನೋವಿನಲ್ಲಿ ಆಸ್ಪ್ರಿನ್ ಮಾತ್ರ ನುಂಗಿದ್ರೆ ಅಟ್ಲೀಸ್ಟ್ ಹಾಸ್ಪಿಟ್ಲ್ ಹೋಗೋ ತನಕ ನಿಮ್ಮ ಜೀವಕ್ಕೆ ಏನು ತೊಂದರೆ ಆಗೋಲ್ಲ. ಅದ್ರ ಬಗ್ಗೆ ಹೇಳಿದ್ದೆ. ಯಾವಾಗಲೂ ಮನೇಲಿ ಒಂದು 10 ಆಸ್ಪ್ರಿನ್ 150 mg, ಅದೇ ಥರ ಡಿಸ್ಪ್ರಿನ್ 325 mg ಸಿಗುತ್ತೆ. ಅದನ್ನು ನೀವು ಮನೇಲಿ ಒಂದು 10 ಇಟ್ಕೊಂಡಿದ್ರೆ, ಡಿಸ್ಪ್ರಿನ್ ಅಂದ್ರೆ ಒಂದೇ, ಆಸ್ಪ್ರಿನ್ ಅಂದ್ರೆ ಒಂದೇ, ಎಕೋಸ್ಪ್ರಿನ್ ಅಂದ್ರೆ ಒಂದು, ಎಲ್ಲ ಒಂದೇ. ಯಾವುದಾದ್ರೂ ಮನೇಲಿ ಇಟ್ಕೊಂಡ್ರೆ ಆಯ್ತು ಅಷ್ಟೇ. ತಕ್ಷಣ ಆ ಥರ ಏನಾದರೂ ವಯಸ್ಸಾದವ್ರಿಗೆ ಆ ಥರ ನಾನು ಹೇಳಿದ್ನಲ್ಲ, ಈಗ ಆ ಥರದ ಚೆಸ್ಟ್ ಪೇನ್ ಕಂಡು ಬಂದರೆ ಕೊಟ್ಬಿಡೋದು ಒಳ್ಳೇದು. ಆದರೆ ಗ್ಯಾಸ್ಟ್ರಿಕ್ನವ್ರಿಗೆ ಇದು ಆಸ್ಪ್ರಿನ್ ಕೊಟ್ರಿ ನೀವು ಅಂತ ಹೇಳಿದ್ರೆ ಅವ್ರಿಗೆ ರಕ್ತವಾಂತಿ ಆಗೋಂಥ ಪಾಸಿಬಿಲಿಟಿ ಇರುತ್ತೆ. ಸಿಂಪಲ್, ಆಸ್ಪ್ರಿನ್ನು ಗ್ಯಾಸ್ಟ್ರಿಕ್ ಜೋರು ಮಾಡಿಬಿಡೋದು.